ದಾವಣಗೆರೆ ಇವರ ವತಿಯಿಂದ ಇಂದು ನಾವು ಅಲ್ಪಸಂಖ್ಯಾತರ ಸಾಮಾಜಿಕ ಮತ್ತು ರಾಜಕೀಯ ಸಮಾಲೋಚನಾ ಸಭೆಯನ್ನು ಇಟ್ಟಿರುವ ಉದ್ದೇಶ ತಮಗೆಲ್ಲ ಗೊತ್ತೇ ನಾವು ನಮ್ಮ ಸಮಾಜದ ವತಿಯಿಂದ ಮುಂಬರುವ ನಮ್ಮ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ನಾವು 1994ರಿಂದಲೂ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದು ಅವರಿಗೆ ನಮ್ಮ ಪಕ್ಷ ನಮ್ಮದೇ ಅಂತ ತಿಳ್ಕೊಂಡು ನಾವು ಗೆಲ್ಕೊಂತ ಬರ್ತಾ ಇದ್ದೀವಿ. ಇದೇ ಒಂದು ಕಾರಣಕ್ಕೆ ಏನು ನಮ್ಮ ದಾವಣಗೆರೆಯ ಧೀಮಂತ ನಾಯಕರಾದ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರ ಮರಣ ಹೊಂದಿರುವ ಕಾರಣ ಇಂದು ನಾವು ನಮ್ಮ ಸಮಾಜಕ್ಕೆ ನಮ್ಮ ಈ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರಿಗೆ ಒಂದು ಚಾನ್ಸ್ ಕೊಟ್ಟು ಗೆಲ್ಲಿಸಬೇಕಂತ ಏನು ನಾವು ತೀರ್ಮಾನ ಮಾಡಿದ್ದೀವಿ. ನಮ್ಮ ಸಮಾಜದ ಎಲ್ಲ ಮುಸ್ಲಿಂ ಬಾಂಧವರು ಮುಖಂಡರು ಹಾಗೂ ಎಲ್ಲ ಯುವಕರು ಒಂದೇ ಚಟುವಟಿಕೆ ಈ ಸಲ ನಮ್ಮ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು. ಮುಸ್ಲಿಂ ಸಮಾಜ ಅನೇಕ ವರ್ಷಗಳಿಂದ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಬೇಡಿಕೆ ಇಡ್ತಾ ಬಂದಿದ್ರು. ಇವತ್ತು ಅವರಿಗೆ ನಾವು ಅವಕಾಶ ಮಾಡಿಕೊಡ್ಬೇಕು. ಅವಕಾಶ ಮಾಡಿಕೊಟ್ಟು ನಾವೆಲ್ಲ ಅವ್ರ ಬೆನ್ನೆಲುಬಾಗಿ ನಿಂತು ಅವ್ರಿಗೆ ಗೆಲ್ಲಿಸಲೇಬೇಕು. ಇದು ಕಾಂಗ್ರೆಸ್ ಪಕ್ಷದ ತೀರ್ಮಾನ ಹೊರತರಬೇಕು. ನಮ್ಮ ಬೇಡಿಕೆ ಎಲ್ಲ ಇವತ್ತು ಅದಾಗದೇ ಇದ್ರೆ ನಾನು ಜನತಾದಳ, ನಸೀರ್ ಅಹಮದ್ ಬಿಜೆಪಿ, ಶೋಯಬ್ MIM, ಆದಿಲ್ ಆಮ್ ಆದ್ಮಿ, SDPI ಇನ್ನು ಅನೇಕ ವೇದಿಕೆಗಳು ನಮಗಿದ್ದಾವೆ. ಎಲ್ಲದಕ್ಕೆಲ್ಲ ಸೋಲಿಸೋದಕ್ಕೆ ನಾನು ಅಭ್ಯರ್ಥಿ, ಇನ್ನೊಬ್ಬರು ಅಭ್ಯರ್ಥಿ, ಮತ್ತೊಬ್ಬರು ಅಭ್ಯರ್ಥಿ. ಇದು ಕಾಂಗ್ರೆಸ್ ಹೈಕಮಾಂಡ್ಗೆ ನೇರವಾಗಿ ಸಂದೇಶ ಹೋಗ್ಬೇಕು. ನೀವು ಇಲ್ಲಿ ಅಗ್ನಿ ಪರೀಕ್ಷೆ ಅಂತ ತೀರ್ಮಾನ ತಗೊಂಡು ಇಲ್ಲಿ ಮುಸ್ಲಿಮರಿಗೆ ಪ್ರಾತಿನಿಧ್ಯ ಕೊಡ್ಲಿಕ್ಕೆ ಏನಾದರೂ ಹಿಂದೆ ಮುಂದೆ ಮಾಡಿದ್ರೆ ಇದರ ಪರಿಣಾಮ ಮುಂದಿನ 2028ರ ಚುನಾವಣೆಗೆ ಆಗ್ಬಹುದು. ಹೋಗ್ಬೋದು. 2008ರಲ್ಲಿ ಒಂದು ಕಾಂಗ್ರೆಸ್ ಪಕ್ಷದ ಉತ್ತರ ವಿಧಾನಸಭಾ ಕ್ಷೇತ್ರಕ್ಕೆ ಸೈಯದ್ ಸೈಫುಲ್ಲಾ ಅವರಿಗೆ B-ಫಾರಂ ಹೆಲಿಕಾಪ್ಟರ್ನಲ್ಲಿ ಬರುತ್ತೆ. ಅದು ತಾಂತ್ರಿಕ ದೋಷದಿಂದ ಯಾರು ಕೂಡ ಸ್ಪರ್ಧೆ ಮಾಡಲಿಕ್ಕೆ ಆಗಲ್ಲ. ಆ ಒಂದು ಕಾರಣ ರಾಜ್ಯದಲ್ಲಿ ಹೋದಂತಹ ಸಂದೇಶ ಕಾಂಗ್ರೆಸ್ನ ಸುಮಾರು 15ರಿಂದ 16 ಶಾಸಕರು, ಗೆಲ್ಲುವ ಶಾಸಕರು ಸೋಲುವಂತಾಗಿದೆ. ದಕ್ಷಿಣ ವಿಧಾನಸಭಾ ಕ್ಷೇತ್ರ ನಾಳೆ ಕಾರಣ ಆಗಬಾರ್ದು ಅಂತ ಹೇಳಿದ್ರೆ ನೀವು ಮುಸ್ಲಿಂ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿ ಸಂಪೂರ್ಣವಾಗಿ ಪಕ್ಷ, ಸಂಪನ್ಮೂಲ, ನಾಯಕತ್ವ ಎಲ್ಲದನ್ನು ಕ್ರೋಢೀಕರಿಸಿ ನೀವು ಕೊಡಬೇಕು. ಇವತ್ತು ಹೇಳ್ತಾ ಇದ್ರು ಯಾರು ಇಲ್ಲಿವರೆಗೆ ತೀರ್ಕೊಂಡಿದ್ದಾರೆ ಅವ್ರ ಮನೆಯಲ್ಲಿ ಅನುಕಂಪದ ಆಧಾರದ ಮೇಲೆ ಅವರಿಗೇ ಕೊಡೋದು. ಬಾಗಲಕೋಟೆ, ದಾವಣಗೆರೆ ದಕ್ಷಿಣ ಎರಡೂ ಕೂಡ ತೀರ್ಕೊಂಡಿರ್ತಕ್ಕಂಥ ಕ್ಷೇತ್ರಗಳು. ಇಲ್ಲಿ ಬಾಗಲಕೋಟೆಯಲ್ಲಿ 100% ಅನುಕಂಪದ ಆಧಾರದ ಮೇಲೆ ಪಕ್ಷ ಕೊಡಬೇಕು, ತೀರ್ಮಾನ ಮಾಡಬೇಕು, ಅದು ಮಾಡೇ ಮಾಡುತ್ತೆ ಅನ್ನೋದು ನಮಗೂ ಕೂಡ ನಂಬಿಕೆ. ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಅನುಕಂಪ ಅನ್ನೋದು ಸ್ವಲ್ಪ ಮಟ್ಟಿಗೆ ಯಾಕೆ ಹಿನ್ನಡೆ ಆಗುತ್ತೆ ಅಂತ ಹೇಳಿದ್ರೆ ಈಗಾಗಲೇ ಶ್ರೀಮಾನ್ SS ಮಲ್ಲಿಕಾರ್ಜುನರವರು ಶಾಸಕರಾಗಿ ಸಚಿವರಿದ್ದಾರೆ. ಪ್ರಭಾ ಮಲ್ಲಿಕಾರ್ಜುನರವರು ಈಗಾಗಲೇ ಸಂಸದರಿದ್ದಾರೆ. ಈ ಸಮಾಜಕ್ಕೆ ಇಲ್ಲಿಯವರೆಗೂ ಕೂಡ ನ್ಯಾಯ ಸಿಕ್ಕಿಲ್ಲ. 97ರಿಂದ ಇಲ್ಲಿಯವರೆಗೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಹಲವಾರು ಕ್ಷೇತ್ರಗಳಲ್ಲಿ ನೋಡಿ, ಕುರುಬರು ಶಾಸಕರಾಗಿದ್ದಾರೆ, ನಾಯಕರು ಶಾಸಕರಾಗಿದ್ದಾರೆ, ಲಂಬಾಣಿ ಶಾಸಕರಾಗಿದ್ದಾರೆ, ಬೋವಿ ಶಾಸಕರಾಗಿದ್ದಾರೆ, ದಲಿತರು ಶಾಸಕರಾಗಿದ್ದಾರೆ. ಕೇವಲ ಮಾತ್ರ ಮುಸ್ಲಿಂ ಸಮಾಜ ಬಿಟ್ಟು ಇನ್ನೆಲ್ಲ ಸಮಾಜಗಳು ಹೊನ್ನಳ್ಳಿ, ಹರಿಹರ, ನಾಯಕೊಂಡ ಈ ಕ್ಷೇತ್ರಗಳಲ್ಲಿ ಕುರುಬರು ಆಯ್ಕೆ ಆಗಿದ್ದಾರೆ, ಜಗಳೂರಿನಲ್ಲಿ ನಾಯಕರಾಗಿ ಆಗಿದ್ದಾರೆ, ನಾಯಕೊಂಡದಲ್ಲಿ ದಲಿತರಾಗಿ ಆಗಿದ್ದಾರೆ. ಈ ರೀತಿ ಎಲ್ಲ ಕ್ಷೇತ್ರಗಳಲ್ಲಿ ಎಲ್ಲ ಸಮಾಜಗಳಿಗೆ ಸಾಮಾಜಿಕ ನ್ಯಾಯ ಸಿಕ್ಕಿದೆ. ಅದು ಏನಾದರೂ ಇಲ್ಲಿಯವರೆಗೆ ಆ ಅಧಿಕಾರದಿಂದ, ಸಾಮಾಜಿಕ ನ್ಯಾಯದಿಂದ ವಂಚಿತವಾಗಿರೋದು ಅಂತ ಹೇಳಿದ್ರೆ ಕೇವಲ ಮುಸ್ಲಿಂ ಸಮಾಜ. ಈ ಬಾರಿ ಅದಕ್ಕೆ ಯಾವುದೇ ಕಾರಣಕ್ಕೂ ವಂಚಿತರನ್ನಾಗಿ ಮಾಡದೆ ನೀವು 30 ವರ್ಷದಿಂದ ಈ ಸಮಾಜದಿಂದ ಪಡ್ಕೊಂಡಿರ್ತಕ್ಕಂತಹ ಅನುಕೂಲ ಲಾಭವನ್ನು ಗಮನದಲ್ಲಿ ಇಟ್ಕೊಂಡು ಈ ಸಾರಿ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಕೊಡುವುದರ ಜೊತೆಗೆ
ಗೆಲ್ಲಿಸಲಿಕ್ಕೆ ಪಣ ತೊಟ್ಟು ಗೆಲ್ಲಿಸಲೇಬೇಕು ಅಂತ ಹೇಳಿ ಈ ವೇದಿಕೆ ಮುಖಾಂತರ ಸಮಾಜದ ಪರವಾಗಿ ನಾನು ಎಲ್ಲರಿಗೂ ಕೂಡ ಒಗ್ಗಟ್ಟಿನ ಮಂತ್ರವನ್ನು ಜಪಿಸಬೇಕು ಅಂತ ಹೇಳಿ ಇವತ್ತು ಇಲ್ಲಿರ್ತಕ್ಕಂಥ ಮತದಾರರ ಜೊತೆಗೆ ನಮಗೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ. ಇವತ್ತು ದಲಿತರು, ಹಿಂದುಳಿದವರು, ಬೇರೆ ಬೇರೆ ಜನಾಂಗದವರು ಇಲ್ಲಿ ಮುಸ್ಲಿಂ ಅಭ್ಯರ್ಥಿಗೂ ಒಂದ್ಸರಿ ಅವಕಾಶ ಆಗಬೇಕು ಅನ್ನುವ ಅಭಿಲಾಷೆಯನ್ನು ವ್ಯಕ್ತಪಡಿಸ್ತಾರೆ. ತಾವು ಒಂದು ಈ ಸಭೆಗೆ ಬಂದಿದ್ರಿ, ಸಾಮಾಜಿಕ ಅಂದರೆ ಈ ರಾಜಕೀಯ ಸಾಮಾಜಿಕ ಕಾರ್ಯಕ್ರಮ ಸಭೆಗೆ ಒಂದು ತಾವು ಇಲ್ಲಿ ಬಂದಿದ್ರಿ. ಇಲ್ಲಿ ತಾವೆಲ್ಲರೂ ಮುಸ್ಲಿಂ ಸಮಾಜದ ಮುಖಂಡರು ಒಂದೇ ವೇದಿಕೆಯಲ್ಲಿ ಇದ್ರಿ. ನೀವು ಏನು ನಿರ್ಣಯನ ತಗೊಂಡಿದ್ದೀರಿ? ಸರ್, ನಾವು ದಕ್ಷಿಣ ಕ್ಷೇತ್ರದ ಎಲ್ಲ ಧರ್ಮದವರಿಗೆ ಜೊತೆ ಕೂಡಿ ನಾವು ಈ ಸತಿ ಬಿ ಫಾರಮ್ ಸಿಗ್ತೈತಿ, ಚುನಾವಣೆ ಮಾಡ್ತೀವಿ. ಒಂದೇ ಸಮಾಜದಿಂದ ಯಾರೂ ಗೆಲ್ಲಕ್ಕಾಗೋದಿಲ್ಲ. ಎಲ್ಲ ಸಮಾಜದ ಹಿರಿಯರು, ಮುಖಂಡರು, ಯುವಕರು, ಎಲ್ಲ ಅಕ್ಕ ತಂಗಿಯಂದರು ಎಲ್ಲರೂ ಇದರಲ್ಲಿ ಕೈಯಿಂದ ಕೈ ಜೋಡಿಸಿದರೆ ಗೆಲ್ಲಕ್ಕೆ ಚಾನ್ಸು, ಇಲ್ಲಿದ್ರೆ ಗೆಲ್ಲೋದಿಲ್ಲ. ದಯವಿಟ್ಟು ನಾನೆಲ್ಲ ಮಾಧ್ಯಮರ ಮೂಲಕ, ಸೋಷಿಯಲ್ ಮೀಡಿಯಾದ ಮೂಲಕ ನಾ ಹೇಳೋದೇನಪ್ಪ ಅಂತ ಹೇಳಿದರೆ, ಅನೇಕ ಸತಿ ನಾನೆಲ್ಲ ಡೆಲ್ಲಿ ಬೆಂಗಳೂರು ನಾನು ಟಿಕೆಟಿಗೆ ಅಡ್ಡಾಡಿರೋದು, ಇಡೀ ಜನತೆ ನೋಡಿದೆ, ದಾವಣಗೆರೆ ಜಿಲ್ಲಾ ನೋಡಿದೆ. ಆದ್ರೂ ಟಿಕೆಟ್ ತಪ್ಪಿತು. ನಮ್ಮ ರಾಜಕೀಯ ಆದಂಥ ಶಾಮನು ಶಿವಶಂಕರಪ್ಪ ಗುರುಗಳಿಗೆ ಪುನಃ ಸಿಕ್ಕರೂ ನಾವು ಬಹಿರಂಗವಾಗಿ ಮನಸ್ಸಿನಲ್ಲಿ ಅಡೆತಡೆ ಇಲ್ಲ. ನಾವು ಅವರು ಬಂದು ಕಾಂಗ್ರೆಸ್ಸಿಂದ ತೊಗೊಂಬಂದರೆ ನಾವು ಪಣ ತೊಟ್ಟಿ ಕಣದಲ್ಲಿ ಇಳಿದು ನಾವೆಲ್ಲ ಧರ್ಮದವರು ಸೇರಿ ಅವರಿಗೆ 6 ಬಾರಿ ನಾವು ಗೆಲ್ಸಿದ್ದೀವಿ ಅಂತ ಈ ಸಭೆಯಲ್ಲಿ ನಾನು ಹೇಳೋಕ್ಕೆ ಇಚ್ಛಪಡ್ತೇನೆ. ತಾವು ಬಿ ಫಾರಮ್ ನಮಗೆ ಸಿಗುತ್ತೆ ಅಂತ ಹೇಳ್ತಾ ಇದ್ರಿ. ಕಾಂಗ್ರೆಸ್ ಪಕ್ಷದ ವರಿಷ್ಠರು ಏನು ಹೈಕಮಾಂಡ್ ಇದೆ ಅದು ನಿಮಗೆ ಡಿಕ್ಲೇರ್ ಮಾಡಿದಾರಾ? ಸ್ವಾಮಿ, ಬರೋ ದಿನಗಳಲ್ಲಿ ನಾವು ಹೇಳ್ತೀವಿ. ನಮಗೆ ಯಾರು ಲೀಡ್ರು, ನಮಗೆ ಎಲ್ಲ ಫಾದರ್ ಗಾರ್ಡ್ ಅದಾನೆ, ಯಾರು ನಮಗೆ ಟಿಕೆಟು ಕೊಡಿಸ್ತಾರಂತಕ್ಕದ್ದು ಮಾತು ಈ ರಂಜಾನ್ ತಿಂಗಳ ಆದಂತರ ಕಾವು ಇರ್ತೈತಿ. ಆ ಕಾವಿನಲ್ಲಿ, ಆ ನಿಟ್ಟಿನಲ್ಲಿ ನಾವು ಅದರ ಒಳಗೆ ನಾವು ಬೆಂಗಳೂರು, ಡೆಲ್ಲಿ ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರ ಜೊತೆಗೆ ಸಮಾಲೋಚನೆ ನಾವು ಮಾತಾಡಿ ನಾವೆಲ್ಲ ಬಹಿರಂಗವಾಗಿ ನಿಮ್ಮ ಮೂಲಕ ನಾವೆಲ್ಲ ಯಾರು ನಮಗೆ ಬಿ ಫಾರಮ್ ಕೊಡಿಸ್ತಾರಂತಕ್ಕದ್ದು ಮಾತನ್ನು ಹೇಳುತ್ತೇವೆ. ಸರ್, ಈ ಬಾರಿ ತಾವು 3 ಬಾರಿ ಟಿಕೆಟ್ಗೆ ಪ್ರಯತ್ನ ಮಾಡಿದ್ದೀರಾ. ಅಕಸ್ಮಾತ್ ಈ ಬಾರಿ ನಿಮಗೆ ಬಿ ಫಾರ್ಮ್ ಸಿಕ್ಕಿಲ್ಲ ಅಂದರೆ ನಾವೇನೋ ಸ್ವತಂತ್ರ ಅಭ್ಯರ್ಥಿಗೆ ಆದರೆ ಸಮಾಜ ಇದೆ, ಸಮಾಜದ ಎದುರಿಗೆ ಇಡ್ತೇವೆ. ಸಮಾಜ ಏನು ತೀರ್ಪು ತೊಗೊಂತತಿ ಆ ತೀರ್ಪಕ್ಕೂ ನಾನು ಒಬ್ಬನು ಅಭ್ಯರ್ಥಿ, ನಾನು ಭಾಗವಹಿಸ್ತೇನೆ. ಸರ್, ಈ ಬಾರಿ ಉಪಚುನಾವಣೆಗೆ ತಾವೇನಾದರೂ ಈಗ ಹೈಕಮಾಂಡ್ಗೆ ಎಲ್ಲ ಸಂಪರ್ಕ ಮಾಡಿದ್ದೀರಾ ಸರ್? ಮಾಡಿದ್ದೀವಿ ಸ್ವಾಮಿ. ಸಿದ್ದರಾಮಯ್ಯ ಅವರಿಗೆ ಭೇಟಿಯಾಗಿದ್ವಿ, ಮೈಸೂರಿಗೆ ಹೋಗಿ. ಜಮೀರ್ ಅಹಮದ್ ಅವರಿಗೆ, ಜಾರಕಿಹೊಳಿ ಅವರಿಗೆ ಜಗಳೂರಾಗೆ ಭೇಟಿಯಾಗಿದ್ದೀವಿ. ಇನ್ನೂ ಅನೇಕ ಲೀಡ್ರಿಗೆ ಒಂದು ಅಲ್ಪ ಸ್ವಲ್ಪ ಊರಿನಲ್ಲಿ ಇರ್ತಕ್ಕಂಥವ್ರನ್ನ ನಾವು ಸ್ಪಂದಿಸಿದ್ದೀವಿ, ಹೋಗಿದ್ದೀವಿ. ಕೆಲವು ಹಳ್ಳಿಗಳಿಗೆ ಹೋಗಿ ನಾನು ಈ ಸತಿ ಅಭ್ಯರ್ಥಿ, ನೀವೊಂದು ದಯವಿಟ್ಟು ನೀವು ಜಾತಿ ಭೇದ ಮರೆತು ಸಾದಿಕ್ ಪೈಲ್ವಾನಿಗೆ ಮುಂಚೆನೂ ಆಶ್ವಾಸನೆ ಕೊಟ್ಟಿದ್ರಿ. ಈ ಸತಿನೂ ನಮ್ಮನ್ನು ಬಿ ಫಾರಮ್ ತೊಗೊಂಬಂದು ಕಾಂಗ್ರೆಸ್ಸಿಗೆ ನಿಂತರೆ ಬಹಿರಂಗವಾಗಿ ತಾವೆಲ್ಲ ನನಗೆ ಕೆಲಸ ಮಾಡಬೇಕು, ಕೆಲಸ ಮಾಡೋದ್ರಿಂದ ನಿಮ್ಮ ಆಶೀರ್ವಾದನೂ ಇರಬೇಕು ಹಿರಿಯರದು ಅಂಥೇಳಿ ಕೆಲವು ಹಳ್ಳಿಗಳಲ್ಲಿ ಹೋಗಿ ನಾನು ಮಾತಾಡಿ ಬಂದಿದ್ದೇನೆ. ಮೆಹಬೂಬ್ ಇಲಾಹಿ ಚಾರಿಟೇಬಲ್ ಟ್ರಸ್ಟ್ ಇವರ ಒಂದು ಸಂಘಟನೆಯಿಂದ ತಾಜ್ ಪ್ಯಾಲೇಸಲ್ಲಿ ರಾಜಕೀಯ ಸಾಮಾಜಿಕ ಒಂದು ಸಭೆಯನ್ನು ತಾವು ಮಾಡಿದ್ರಿ. ಈ ಸಭೆಯಲ್ಲಿ ಎಲ್ಲ ಮುಸ್ಲಿಂ ಸಮಾಜದ ಎಲ್ಲ ಮುಖಂಡರು ಇದರಲ್ಲಿ ಇದ್ದರು. ಈ ಸಭೆಯ ಉದ್ದೇಶ ಏನಿತ್ತು? ಆರ್ಥಿಕ ಮತ್ತು ಸಾಮಾಜಿಕ ಮತ್ತು ರಾಜಕೀಯದ ಉದ್ದೇಶ ಅಷ್ಟೇ ಸರ್. ಇವತ್ತು ನೀವು ಒಂದು ಪ್ರೆಸ್ ಮೀಟನ್ನು ಮಾಡಿದ್ರಿ. ಅದರಲ್ಲಿ ಅಹಿಂದ ವರ್ಗಕ್ಕೆ ತಾವು ಈ ಬಾರಿ ಪರಿಗಣಿಸಿ ನಮಗೆ ಟಿಕೆಟನ್ನು ಕೊಡಬೇಕು ಅಂತ ನೀವು ರಾಜಕಾರಣಿಗಳಿಗೆ ಒಂದು ಒತ್ತಡನ ಹಾಕಿದ್ರಿ. ಇದರಲ್ಲಿ ಸಫಲತೆ ಕಾಣುತ್ತೆ ಅಂತ ನಿಮಗೇನಾದರೂ ಭರವಸೆ ಆಯಿತಾ? 100% ದೇವರ ಮೇಲೇ ಭರವಸೆ ಇದೆ, ನಮ್ಮ ಮೇಲೇ ಭರವಸೆ ಇದೆ. ನಾವು ಪ್ರಯತ್ನ ಮಾಡಿದರೆ ದೇವರು ನಮ್ಮ ಹಿಂದೆ ಇರ್ತಾನಂತ ಗೊತ್ತಿದೆ. ನಾವು ಮಾಡ್ತೀವಿ, ಪ್ರಯತ್ನನೂ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ಒಂದು ನನಗೆ ಆಶ್ಚರ್ಯ ಆಗ್ತೈತೆ, ಹುಷಾರಿ ಆಗಬೇಕಾಗಿರೋದು ಒಂದೇ. ಏನಪ್ಪ ಅಂದರೆ, ಬೆಳಿಗ್ಗೆ ನಾನು ಅಹಿಂದ ವರ್ಗಗಳಲ್ಲಿ ಅಲ್ಪಸಂಖ್ಯಾತರು ಜಾಸ್ತಿ ಇರೋದ್ರಿಂದ ಎಲ್ಲ ಅಹಿಂದ ವರ್ಗಗಳ ಒಪಿನಿಯನ್ ಏನಪ್ಪ ಅಂದರೆ, ಅಲ್ಪಸಂಖ್ಯಾತರು ಫಸ್ಟ್ ಕೇಳ್ರಿ, ನೀವು ತೊಗೊಳ್ರಿ, ನಾವೆಲ್ಲ ಶೇರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆಕಸ್ಮಿಕವಾಗಿ ಏನಾರ ಇದು ಆದರೆ ನಮ್ಮಲ್ಲಿ ಇಷ್ಟು ಜಾತಿ ಇದ್ದಾವೆ. ದಾವಣಗೆರೆಯಲ್ಲಿ ನಾಯಕರಿದ್ದಾರೆ, ಕುರುಬರಿದ್ದಾರೆ, ಪಂಚಮಶಾಲಿ ಲಿಂಗಾಯತರಿದ್ದಾರೆ, ಮರಾಠರಿದ್ದಾರೆ, ಏನಪ್ಪ ಇನ್ನೂ SC STಗಳಿದ್ದಾರೆ,
ಬೇಕಾದ ಉಪಾರ್ಜನಾಂಗ ಇದೆ, ಯಾವುದಾವೆ ಅಲ್ಲಿ ಅದರಲ್ಲಿ ಯಾರ ಆ ಒಂದು ಅರ್ಹತೆ ಇದ್ದರೆ ಅವರಿಗೂ ಮಾಡ್ರಿ ನಾವು ಎಲ್ಲರೂ ಸೇರಿ ಮಾಡ್ತೀವಿ ಅಂತಲೇ ಹೇಳಿದ್ದೀನಿ. ಅದು ಬಿಟ್ಟು ಒಂದು ಸಂಜೀವನಿ ಅಂತ ಒಂದು ಪತ್ರಿಕೆಯಲ್ಲಿ ಏನು ಹಾಕ್ತಾರೆ ಅಂತ ಹೇಳಿದರೆ, ವೀರಶೈವ ಸಮಾಜಕ್ಕೆ ದಾವಣಗೆರೆ ಸೌಟ್ ಟಿಕೆಟ್ ಕೊಡ್ರಿ ಅಬ್ದುಲ್ ಜಬ್ಬಾರ್ ಅಂತ ಹಾಕ್ತಾರೆ. ನಾನು ಅದು ಸುದ್ದಿನೇ ಹೇಳಿಲ್ಲ. ಮಿಸ್ಗೈಡ್ ಹಿಂಗೆ ಮಾಡ್ತಾರೆ. ಅದಕ್ಕೆ ನಾವು ಏನು ಮಾಡೋಕ್ಕಾಗ್ತದೆ, ನಾವು ಭಾಳ ಹುಷಾರಿಂದ ಹೋಗುವಂಥ ಕಾಲ ಇದು. ತಾವು ಆಕಾಂಕ್ಷಿ ಅಂತ ಈ ಬಾರಿ ಆಕಾಂಕ್ಷಿ ಅಂತ ಮುಂಚೂಣಿಗೆ ಬಂದಿದ್ದೀರಿ ನೀವು, ಅಂದರೆ ಮುನ್ನೆಲೆಗೆ ಬಂದಿದ್ದೀರಿ. ಈಗ 30 ವರ್ಷಗಳಿಂದ ಮುಸ್ಲಿಂ ಸಮಾಜಕ್ಕೆ ನೀವು ಕೊಡಬೇಕಂತ ಯಾವುದೇ ನಿಮ್ಮ ಕಡೆಯಿಂದ ಒತ್ತಡ ಇದ್ದಿಲ್ಲ ಅಂತ ಜನ ಮಾತಾಡ್ತಾ ಇದ್ದಾರೆ. ಅಂದರೆ ನೀವು ಆಕಾಂಕ್ಷಿ ಆದಾಗ ಈಗ ನಿಮಗೆ ಸಮುದಾಯ ನೆನಪಾಯ್ತಾ? ಸಮುದಾಯದಲ್ಲಿ ಈಗ ಮುಂಚೂಣಿಯಲ್ಲಿ ಬಂದ್ರ ತಾವು ಆಕಾಂಕ್ಷಿ ಆದಂತ ಈಗ ನಾವು ಒಂದು ಕಡೆ ಇದ್ವಿ ಇಷ್ಟು ದಿವಸ. ನಾನೆಲ್ಲ ಈ ಊರಾಗ ಯಾರಿಗೂ ಆ ನಮೂನೆ ಇದು ಇದ್ದಿಲ್ಲ ಪರಿಸ್ಥಿತಿ. ನಾವು ಏನಪ್ಪ ಅಂದರೆ ಇವ್ರು ಅದಾರೆ, ಇರೋ ತನಕ ಇರಲಿ ಅಂತಲೇ ಇಟ್ಕೊಂತ ಬಂದಿದ್ವಿ. ನಾವು ಅವ್ರಿಗೆ ಇದು ಮಾಡ್ಕೊಂತ ವಿರೋಧ ಹಾಕ್ಕಂತ ಇದು ಮಾಡಬಾರ್ದು ಅಂತ ಸುಮ್ಕಿದ್ವಿ. ಆದರೆ ಈಗ ಖಾಲಿಯಾಗಿಯೇ ನಾವು ಸುಮ್ಕಿರ್ರಿ ಅಂದರೆ ನಾವೇನು ನಮ್ಮ ಸಮಾಜ ಸುಮ್ಕಿರೋ ಸನ್ಯಾಸಿಗಳಲ್ಲವು. ಅದನ್ನು ನಮ್ಮ ಹಕ್ಕು ಕೇಳ್ತಾ ಇದ್ದೀವಿ. ಯಾರ್ದಪ್ಪನ ಮನೆ ಕಸ್ಕೊಂತ ಇಲ್ಲ ನಾವು. ನಮ್ಮ ಹಕ್ಕು. ನಾವು ಇಷ್ಟು ಜನ ಇದ್ದೀವಿ, 86,000 ಮೇಲೆ 88,000 ಓಟ್ ಇದ್ದೀವಿ. ಮತ್ತು ಅಹಿಂದ ವರ್ಗದವರು 85% ಈ ಕ್ಷೇತ್ರದಲ್ಲಿದ್ದಾರೆ. ನಮಗೆಲ್ಲ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅದಕ್ಕೆ ನೀವು ಈ ಸರ್ತಿ ಹೈಕಮಾಂಡರು ನಮಗೆ ಕೊಡ್ರಿ ಅಂತ ಕೇಳ್ತಾ ಇರೋದು. ನಾನು ಹೀಗೆ ಅಂತ ಮುಂದೆ ಬಂದಿರೋದು ಅಂತಲ್ಲ. ನನ್ನ ಒಂದು ಪ್ರತಿಭೆಯಿಂದ ನಾನು ಈ ಟರ್ಮ್ ಮುಗಿದು ಇನ್ನೂ 3 ತಿಂಗಳ ಜಾಸ್ತಿ ಇರ್ತೀನಿ. ಆದರೆ ನಮ್ಮ ಸಮಾಜಕ್ಕೆ ಒಂದು ಅವಕಾಶ ನಾನು ಪ್ರಯತ್ನ ಮಾಡಿಕೊಟ್ರೆ ಮುಂದೆ ಯಾರೊಬ್ಬರು ಆಗ್ತಾರಂತ ನಾನು ಪ್ರಯತ್ನ ಮಾಡ್ತಿದ್ದೀನಿ. ಅಲ್ಲ, ಈ ವೇದಿಕೆಯಲ್ಲಿ ಏನು ಒಬ್ರಿಗಂತ ಏನಾಗ ಡಿಸೈಡ್ ಆಯಿತಾ ನಿಮ್ಮ ಸಮಾಜದಲ್ಲಿ? ಒಬ್ಬರಿಗಂತ ಯಾಕೆ ಕ್ವಶನ್ಗೂ ಆಗಂಗಿಲ್ಲ. ಯಾರು ತರ್ತಾರೆ ಅವ್ರದ್ದೇ. ಅಂದರೆ ನಿಮ್ಮಿಂದ ಪೂರ್ತಿ ಪ್ರಯತ್ನ ತಾವು ಟಿಕೆಟ್ ಯಾರು ತರ್ತಾರೆ ಅವ್ರದ್ದೇ ಟಿಕೆಟ್, ಅವ್ರದ್ದೇ ಇದು ಊರು, ಅವ್ರದ್ದೇ ಶಾಸಕರು. ದಾವಣಗೆರೆ ದಕ್ಷಿಣ ವಿಧಾನಸಭಾ ಉಪಚುನಾವಣೆ ಇದು ಇನ್ನೂ ಘೋಷಣೆ ಆಗಿಲ್ಲ. ಖಾಲಿ ಆಗಿರುವಂಥ ಈ ಸ್ಥಾನಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಬಹಳಷ್ಟು ಪೈಪೋಟಿ ನಡೀತಾ ಇದೆ. ಈ ಸಂದರ್ಭದಲ್ಲಿ JDS ಇಂದ ತಾವು ಒಬ್ಬ ಮುಖಂಡರಾಗಿ ಎಲ್ಲರಿಗಿಂತ ಮುಂಚೂಣಿಯಲ್ಲಿ ತಾವಿದ್ದೀರಿ. ಇದರ ಉದ್ದೇಶ ಏನಾರ ಅಂತ? ಎಲ್ಲರಿಗಿಂತ ಮುಂಚೆ ನಾನು ಇದ್ದೀನಿ ಅಂತ ಹೇಳಿದರೆ ರಾಜಕೀಯವಾಗಲ್ಲ, ಸಾಮಾಜಿಕವಾಗಿ ಸಮಾಜದ ಸಂಘಟನೆ. ಮೆಹಬೂಬ ಇಲಾಹಿ ಚಾರಿಟೇಬಲ್ ಟ್ರಸ್ಟ್ನವರು ಇವತ್ತು ತಾಜ್ ಪ್ಯಾಲೇಸ್ನಲ್ಲಿ ಒಂದು ಸಭೆ ಮಾಡಿದರು. ನಮ್ಮ ಮುಸ್ಲಿಂ ಸಮಾಜದ ಅಲ್ಪಸಂಖ್ಯಾತರ ಒಂದು ರಾಜಕೀಯ ಸಮಾಲೋಚನಾ ಸಭೆ ಅಂತೇಳಿ ನೇರವಾಗಿ ಅವರು ಸಾಮಾಜಿಕ, ಆರ್ಥಿಕ, ರಾಜಕೀಯ ಅಂತ ಹೇಳ್ತಿದ್ದಾರೆ. ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಇದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಚುನಾವಣೆಯನ್ನು ಗಮನದಲ್ಲಿ ಇಟ್ಕೊಂಡು ರಾಜಕೀಯ ಸಮಾಲೋಚನಾ ಸಭೆ ಇವತ್ತು ನಡೆದಿದೆ. ಇದರಲ್ಲಿ ಪಕ್ಷಾತೀತವಾಗಿ ಸಮಾಜದ ಬಂಧುಗಳು, ಧಾರ್ಮಿಕ ಮುಖಂಡರು, ಯುವಕರು ಎಲ್ಲರೂ ಕೂಡ ಭಾಗವಹಿಸಿದ್ವಿ. ಆ ಸಂದರ್ಭದಲ್ಲಿ ಎಲ್ಲರ ಒಕ್ಕೊರಲಿನ ಕೂಗು 30 ವರ್ಷದಿಂದ ಬೇಡಿಕೆ ಇದೆ ಸಮಾಜಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ. ನಾನಾದರೂ ಕೂಡ ಒಂದು ಸಮಾಜದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ಕೊಂಡು ಬಂದಾಗ ಎಲ್ಲ ರೀತಿಯಿಂದ ಅವಲೋಕನ ಮಾಡಿದರೆ ಈ ಕ್ಷೇತ್ರದಲ್ಲಿ ಸುಮಾರು 88,000 ಮತದಾರರು ಇರತಕ್ಕಂಥ ಕ್ಷೇತ್ರ. ನಮಗೂ ಕೂಡ ಶಾಸಕರು ನಮ್ಮ ಸಮಾಜದವರು ಆಯ್ಕೆ ಆಗಬೇಕು ಅನ್ನೋ ಹಂಬಲ. ಜಿಲ್ಲೆಯಲ್ಲಿ ಹರಿಹರ, ಹೊನ್ನಾಳಿ, ಮಾಯಕೊಂಡ, ಜಗಳೂರು ಈ ಎಲ್ಲ ಕ್ಷೇತ್ರಗಳಲ್ಲಿ ವಿವಿಧ ಸಮಾಜದ ಶಾಸಕರುಗಳು ಈಗಾಗಲೇ ಆಯ್ಕೆ ಆಗಿದ್ದಾರೆ. ಅದು ಕುರುಬ ಸಮಾಜ, ನಾಯಕ ಸಮಾಜ, ದಲಿತ ಸಮಾಜ, ಬೋವಿ ಸಮಾಜ, ಲಂಬಾಣಿ ಸಮಾಜ, ಈ ರೀತಿ ಅಹಿಂದ ವರ್ಗದ ಎಲ್ಲ ಜನಾಂಗದ ಶಾಸಕರು ಕೂಡ ಆಯ್ಕೆ ಆಗಿದ್ದಾರೆ. ಕೇವಲ ಮುಸ್ಲಿಂ ಸಮಾಜ ಮಾತ್ರ ಇಲ್ಲಿಯವರೆಗೆ ದಾವಣಗೆರೆ ಜಿಲ್ಲೆಯಲ್ಲಿ ಶಾಸಕರನ್ನು ಆಯ್ಕೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಕಾರಣ ಹಿರಿಯ ಮುತ್ಸದ್ದಿ ರಾಜಕಾರಣಿಗಳಿದ್ದಾರೆ, ಅವ್ರ ವಿರುದ್ಧ ಟಿಕೆಟ್ಗಾಗಿ ಪೈಪೋಟಿ ಮಾಡಿದವರಿಗೆ ಹಿನ್ನಡೆ ಆಯಿತು. ಅನೇಕ ಬಾರಿ ಹತ್ತಿರಕ್ಕೆ ಬಂದು ಕೂಡ ವಂಚಿತರಾದರು. 2008ರಲ್ಲಿ ದಾವಣಗೆರೆ ದಕ್ಷಿಣ ಉತ್ತರ 2 ಕ್ಷೇತ್ರ ಆಗಿ ವಿಂಗಡಣೆ ಆದಾಗ ಮೊದಲ ಬಾರಿಗೆ ಏನು ದಕ್ಷಿಣಕ್ಕೆ ಶಾಮನೂರು ಶಿವಶಂಕರಪ್ಪನವರಿಗೆ ಕೊಟ್ಟಂಥ ಸಂದರ್ಭದಲ್ಲಿ ಉತ್ತರಕ್ಕೆ ಸೈಯದ್ ಸೈಫುಲ್ಲಾ ಸಾಹೇಬರಿಗೆ ಟಿಕೆಟ್ ಘೋಷಣೆ ಆಯಿತು. ಅದನ್ನು ಕೂಡ ತಾಂತ್ರಿಕ ದೋಷದಿಂದ ತಿದ್ದುಪಡಿ ಮಾಡಿದರು ಅಂತ ಹೇಳಿ ಆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯೇ ಇಲ್ಲದಂತಾಯಿತು. ಆ ಒಂದು ರೋಷ, ಒಂದು ಸಿಟ್ಟು ಮುಸ್ಲಿಂ ಮತದಾರರಲ್ಲಿ ಯಾವ ಮಟ್ಟಕ್ಕೆ ಅದು ಉತ್ತರ ಕೊಡಲಿಕ್ಕೆ ತಯಾರಾಯಿತು ಅಂತ ಹೇಳಿದರೆ, ಕಾಂಗ್ರೆಸ್ಸಿನ ಸುಮಾರು 15ರಿಂದ 16 ಕ್ಷೇತ್ರಗಳಲ್ಲಿ ಅಲ್ಪ ಮತಗಳಲ್ಲಿ ಮುಸ್ಲಿಮರು ಸಿಟ್ಟಾಗಿ ಮತ ಹಾಕದೇ ಇರತಕ್ಕಂಥ ವಾತಾವರಣ ಸೃಷ್ಟಿಯಾಗಿದ್ದರಿಂದ ಅವತ್ತು 15ರಿಂದ 16 ಕ್ಷೇತ್ರದಲ್ಲಿ ಸೋಲುಂಟಾಯಿತು.
ಇವತ್ತು 26ರ ಉಪಚುನಾವಣೆಯಲ್ಲಿ ಕೂಡ ಕಾಂಗ್ರೆಸ್ ಅಂತಹದ್ದೇ ಏನಾದರೂ ತಪ್ಪು ಮಾಡಿದರೆ ಮುಂದೆ ಬರುವಂಥ 28ರ ಚುನಾವಣೆಯಲ್ಲಿ ಇದರ ಪರಿಣಾಮ ನೋಡಬೇಕಾಗ್ತದೆ. ಮುಸ್ಲಿಂ ಮತದಾರರು ಕೇವಲ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಅಲ್ಲ. ರಾಜ್ಯದಲ್ಲಿ ಸುಮಾರು 104 ಕ್ಷೇತ್ರಗಳಲ್ಲಿ ಯಾರನ್ನು ಬೇಕಾದರೂ ಗೆಲ್ಲಿಸ್ಬೋದು, ಯಾರನ್ನು ಬೇಕಾದರೂ ಸೋಲಿಸ್ಬೋದು ಅಂಥ ಒಂದು ಶಕ್ತಿ ಇಟ್ಟಿರ್ತಕ್ಕಂಥ ಸಮಾಜ ಇದು. ಈ ಸಮಾಜಕ್ಕೆ ಸಾಮಾಜಿಕ ನ್ಯಾಯ ಇವತ್ತು 99ರಷ್ಟು ಮತಗಳನ್ನು ಪಡೆದುಕೊಂಡು ನೀವು ಅಧಿಕಾರ ಅನುಭವಿಸ್ತಾ ಇದ್ದೀರಾ. 30 ವರ್ಷದಿಂದ ಆಶ್ವಾಸನೆ ಕೊಟ್ಟಂತಹ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಅವಕಾಶ ಮಾಡಿಕೊಡದೇ ಇದ್ದರೆ ಎಲ್ಲಿದೆ ನಿಮ್ಮಲ್ಲಿ ಸಾಮಾಜಿಕ ನ್ಯಾಯ ಅಂತ ಪ್ರಶ್ನೆ ಉದ್ಭವ ಆಗುತ್ತೆ. ಎಲ್ಲರಿಗೂ ನಮಸ್ಕಾರ. ಈ ದಿನ ನಮ್ಮ ಮೈಬೂಬೆಲಾಯಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಮೈನಾರಿಟಿ ಪ್ರೋಗ್ರಾಮ್ ಅನ್ನೋ ಕಾರ್ಯಕ್ರಮವನ್ನು ಇವತ್ತು ನಾವು ಹಮ್ಮಿಕೊಂಡಿದ್ವಿ ತಾಜ್ ಪ್ಯಾಲೇಸ್ನಲ್ಲಿ. ಈ ಕಾರ್ಯಕ್ರಮಕ್ಕೆ ಈ ದಿನ ನಮ್ಮ ಸಮಾಜದ ಮುಖಂಡರು ಮತ್ತು ಯುವಕರು ಎಲ್ಲರೂ ಬಂದು ಪಾಲ್ಗೊಂಡು ಭಾಳ ಸಭೆಯನ್ನು ಸಕ್ಸಸ್ಫುಲ್ಲಾಗಿ ಈ ಕಾರ್ಯಕ್ರಮವನ್ನು ಮುಗಿಸಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನಮ್ಮ MCT ಮೈಬೂಬೆಲಾಯಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಾವು ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತು ಮುಗಿಸ್ತೀನಿ. ನನ್ನ ಹೆಸರು ಸಮೀರ್ ಖಾನ್.